Hallelujah. Hallelujah. We greet you all in the precious name of our Lord and Savior Jesus Christ. ನಿಮ್ಮೆಲ್ಲರಿಗೆ ಯೇಸುವಿನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. On Tuesdays, I am teaching how to live by grace. ಮಂಗಳವಾರದಂದು ಕೃಪೆಯಿಂದ ಹೇಗೆ ಜೀವಿಸಬೇಕೆಂಬುದಾಗಿ ನಾನು ಕಲಿಸ್ತಾ ಇದ್ದೇನೆ. Please turn your Bible to book of Ephesians. We'll read second chapter verse 8. ನಾವೆಲ್ಲರೂ ನಮ್ಮ ಸತ್ಯವೇದಗಳನ್ನು ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಚನ ಓದ್ಕೊಳ್ಳೋಣ. For by grace are ye saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ವರವೇ. Very important scripture. ಬಹಳ ಪ್ರಾಮುಖ್ಯವಾದ ವಾಕ್ಯವಾಗಿದೆ. This talks about our salvation. ಇದು ನಮ್ಮ ರಕ್ಷಣೆ ಕುರಿತಾಗಿ ಮಾತಾಡ್ತಾ ಇದೆ. We all are saved by grace. ನಾವೆಲ್ಲರೂ ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ. Grace provided salvation. ಕೃಪೆಯು ರಕ್ಷಣೆಯನ್ನು ಒದಗಿಸಿತ್ತು. By faith we have taken it. ಅದು ನಂಬಿಕೆ ಮೂಲಕ ನಾವು ತಗೊಂಡಿದ್ದೇವೆ. This is the same pattern we are going to live. ಆ ರೀತಿಯಲ್ಲಿ ನಾವು ಜೀವಿಸಬೇಕು. I have divided into different sessions. ನಾವು ಬೇರೆ ಬೇರೆ ಭಾಗಗಳನ್ನ ನಾನು ಮಾಡಿದ್ದೇನೆ. So first I taught about victory over sin. ಮೊದಲನೇದಾಗಿ ಪಾಪದ ಮೇಲೆ ನಾವು ಜಯ ಹೇಗೆ ಹೊಂದಿದ್ದೇವೆ ಎಂಬುದಾಗಿ ನಾನು ಹೇಳಿದೆ. Grace provided, how faith we can possess it. ಹೇಗೆ ಪಾಪದ ಮೇಲೆ ಜಯವನ್ನು ಕೃಪೆಯು ನಮಗೆ ಕೊಟ್ಟಿದೆ, ಅದೇ ನಾವು ನಂಬಿಕೆ ಮೂಲಕ ಹೇಗೆ ತಗೊಂಡಿದ್ದೇವೆ. But now I am teaching about prosperity. ಆದ್ರೆ ಈಗ ನಾವು ಅಭಿವೃದ್ಧಿ ಕುರಿತಾಗಿ ಕಲಿಸ್ತಾ ಇದ್ದೇನೆ. In prosperity I taught about giving. ಅಭಿವೃದ್ಧಿಯಲ್ಲಿ ನಾನು ಹೇಗೆ ಕೊಡಬೇಕೆಂಬುದಾಗಿ ಕಲಿಸ್ತಾ ಇದ್ದೇನೆ. Hallelujah. We think by only when we give God will prosper, otherwise God will not prosper. ನಾವು ತಿಳ್ಕೊಳ್ತೇವೆ ಯಾವಾಗ ನಾವು ಕೊಡ್ತೇವೆ ಮಾತ್ರ ದೇವರು ನಮ್ಮ ಅಭಿವೃದ್ಧಿ ಮಾಡ್ತಾನೆ, ಇಲ್ಲಾಂದ್ರೆ ಮಾಡಲ್ಲ. So we are responsible for our prosperity. ಅದಕ್ಕೆ ನಾವು ಯೋಚನೆ ಮಾಡ್ತೇವೆ ನಮ್ಮ ಅಭಿವೃದ್ಧಿಗಾಗಿ ನಾವೇ ಅದಕ್ಕೋಸ್ಕರ ಜವಾಬ್ದಾರಿಕೆ ಉಳ್ಳವರಾಗಿದ್ದೇವೆ. ನಮ್ಮ ಕಾರಣದಿಂದ ನಾವು ಅಭಿವೃದ್ಧಿ ಹೊಂದ್ತೇವೆ. No, it's not like that. ಆ ರೀತಿ ಅಲ್ಲ. God has blessed us. ದೇವರು ನಮ್ಮನ್ನು ಮೊದಲೇ ಆಶೀರ್ವದಿಸಿದ್ದಾನೆ. God has already given us prosperity. ದೇವರು ಮೊದಲೇ ನಮಗೆ ಅಭಿವೃದ್ಧಿ ಕೊಟ್ಟಿದ್ದಾನೆ. Grace has provided. ಕೃಪೆಯು ನಮಗೆ ಅದು ಕೊಟ್ಟಿದೆ. Giving is an act of faith. ಆದ್ರೆ ಕೊಡುವುದು ನಾವು ನಂಬಿಕೆಯ ಒಂದು ಕಾರ್ಯವಾಗಿದೆ. When we give, we should give always first and best to God. ನಾವು ಯಾವಾಗ ದೇವರಿಗೆ ಕೊಡ್ತೇವೋ ಉತ್ತಮವಾದದನ್ನು ಮೊದಲನೆಯಾದ ವಿಷಯವನ್ನು ಕೊಡ್ಬೇಕು. Then we have to honor God with our substance. ಮತ್ತೆ ಆಮೇಲೆ ನಮ್ಮ ವಸ್ತುಗಳಿಂದ ದೇವರಿಗೆ ಗೌರವ ಸಲ್ಲಿಸಬೇಕು. All these things I taught it. ಎಲ್ಲ ವಿಷಯಗಳನ್ನು ಕಲಿಸಿದ್ದೇನೆ. Now I am teaching because you gave first and best, or because you honored the Lord, how you are going to enjoy God's abundant living. ಅದಕ್ಕೆ ನಾನು ಹೇಳಿದೆ, ಈಗ ಕಲಿಸ್ತಾ ಇದ್ದೇನೆ. ಯಾವಾಗ ನೀವು ದೇವರಿಗೆ ನಿಮ್ಮ ದಶಮ ಭಾಗ ಕೊಡ್ತೀರೋ, ಯಾವಾಗ ದೇವರಿಗೆ ಉತ್ತಮವಾದ ವಿಷಯ ಮೊದಲನೆಯಾದ ಸ್ಥಾನ ಕೊಡ್ತೀರೋ, ಹೇಗೆ ದೇವರು ನಿಮಗೆ ಆಶೀರ್ವದಿಸಿದ್ದಾನೆ. So 3 scriptures is a base, keep it in mind. ಅದಕ್ಕೆ 3 ವಾಕ್ಯಗಳ ಮೇಲೆ ನಾನು ಕಲಿಸ್ತಾ ಇದ್ದೇನೆ. Malachi 3:10, where God says, when you bring your tithes and offerings, I will pour out a blessings. You will not have enough room to store it. ಮಲಾಕಿ 3ನೇ ಅಧ್ಯಾಯ 10ನೇ ವಚನ ಅಲ್ಲಿ ಬರೆಯಲ್ಪಟ್ಟಿದ್ದೇನೆಂದ್ರೆ, ನೀವು ನನಗೆ ದಶಮ ಭಾಗಗಳು ತಂದಾಗ ನಿಮ್ಮ ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮ ಮನೆಯಲ್ಲಿ ಸ್ಥಳ ಇಡಲಾರದಷ್ಟು ಜಾಗಗಳನ್ನು ಸುವರದಿಂದ ತುಂಬಿಸುವೆನು. So abundant living means you will not have enough room in your house. ಸಮೃದ್ಧಿಯಲ್ಲಿ ಜೀವಿಸುವುದಂದ್ರೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕಾಗಿ ಸ್ಥಳ ಸಾಕಾಗಲ್ಲ. Always you think I need extra room. ಯಾವಾಗ್ಲೂ ನೀವು ಯೋಚನೆ ಮಾಡ್ತೀರಿ ಇನ್ನೊಂದು ರೂಮ್ ಬೇಕು. Then another scripture we saw, Proverbs 3:10. ಮತ್ತೆ ಆಮೇಲೆ ಇನ್ನೊಂದು ವಾಕ್ಯ ನೋಡಿದ್ವಿ, ಜ್ಞಾನೋಕ್ತಿ 3:10. When you honor the Lord with your substance, your barns will be filled with plenty and your vats will overflow. ನೀವು ಯಾವಾಗ ದೇವರಿಗೆ ನಿಮ್ಮ ವಸ್ತುಗಳಿಂದ ಗೌರವ ಸಲ್ಲಿಸ್ತೀರೋ, ನಿಮ್ಮ ಕಣಜಗಳು ತುಂಬಿ ತುಳುಕುತ್ತವೆ. Your vats will overflow. ನಿಮ್ಮ ಕಣಜಗಳು ತುಂಬಿ ತುಳುಕುತ್ತವೆ. Hallelujah. Hallelujah. Your bank accounts will be filled with plenty. ಅದಕ್ಕೆ ನಾವು ಈಗ ಹೇಳ್ತಾ ಇದ್ದೇವೆ ಏನಂದ್ರೆ,
ನಮ್ಮ ಬ್ಯಾಂಕ್ ಅಕೌಂಟ್ಗಳು ತುಂಬಿರುತ್ತದೆ. Hallelujah. Hallelujah. Your cupboards will be filled with precious things. ನಿಮ್ಮ ಕಬಡ್ಗಳು ಅಮೂಲ್ಯವಾದ ವಸ್ತುಗಳಿಂದ ತುಂಬಿರುತ್ತವೆ. These are all your lifestyle. This is going to be your life. ಇದು ನಿಮ್ಮ ಜೀವನ ಶೈಲಿ ಆಗಿದೆ. ನಿಮ್ಮ ಜೀವಿತ ಹೀಗಿರುತ್ತದೆ. When you are going to live in abundance, you are going to be like this. ನೀವು ಆ ಸಮೃದ್ಧಿಯಲ್ಲಿ ಜೀವಿಸ್ತಾ ಇದ್ದೀರಿ ಅಂದ್ರೆ ಈ ತರ ಜೀವಿಸ್ತಾ ಇರ್ತೀರಿ. And Luke 6:38, Jesus, give and it shall be given back to you. ಮತ್ತು ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಲ್ಲಿ ಹೇಳ್ತೀರಿ, ಕೊಡಿರಿ ನಿಮಗೆ ಕೊಡಲ್ಪಡುವುದು. Good measure, pressed down, shaken together, men will come and pour into your bosom. ಜಡೆದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯಿಂದ ನಿಮ್ಮ ಸೆರಗಿಗೆ ಹಾಕುವರು. So these three scriptures, if you observe, it talks about abundance. ಈ ಮೂರು ವಾಕ್ಯಗಳನ್ನು ನೀವು ನೋಡಿದ್ರೆ ಅದು ಸಮೃದ್ಧಿ ಕುರಿತಾಗಿ ಮಾತಾಡ್ತಾ ಇದೆ. God wants every child of God to live in abundance. ಮತ್ತೆ ದೇವರು ಬಯಸ್ತಾನೆ ಪ್ರತಿಯೊಬ್ಬ ಮನುಷ್ಯನು ಸಮೃದ್ಧಿಯಲ್ಲಿ ಜೀವಿಸಬೇಕು. Now, how to live in the abundance of God? ಈಗ ದೇವರ ಸಮೃದ್ಧಿಯಲ್ಲಿ ಹೇಗೆ ಜೀವಿಸಬೇಕು? So last 2-3 weeks I told you about David's story, how he sang song, he changed the history of Israel. ಅದಕ್ಕೆ 2-3 ವಾರಗಳಿಂದ ಹೇಳಿದ್ದೆ ನಾನು, ಹೇಗೆ ದಾವಿದನು ಹಾಡುಗಳನ್ನು ಹಾಡಿ ಇಸ್ರಾಯೇಲಿನ ಇತಿಹಾಸವನ್ನು ಬದಲಾಯಿಸಿದ್ದ. And what he did, Hezekiah also did. ಮತ್ತೆ ಆತನ ಏನ್ ಮಾಡಿದ್ನು ಎಜೆಕಿಯನು ಕೂಡ ಮಾಡಿದ್ದ. So you should sing songs which brings prosperity in your life. ಅದಕ್ಕೆ ನೀವು ಆ ಹಾಡುಗಳು ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ತರ್ತದೋ ಅಂತ ಹಾಡುಗಳನ್ನು ಹಾಡಬೇಕು. Don't worry about what you have studied, what you are, how old you are, what is your background. ನೀವು ಎಷ್ಟು ಓದಿದ್ದೀರಿ, ನೀವು ಎಷ್ಟು ಓದಿಲ್ಲ, ನಿಮ್ಮ ಹಿನ್ನೆಲೆ ಏನಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. Don't worry about your ancestors' property. ನಿಮಗೆ ಎಷ್ಟು ಆಸ್ತಿ ಬಂದಿದೆ ಅದ್ರ ಕುರಿತಾಗಿ ಚಿಂತೆ ಮಾಡಬೇಡ್ರಿ. Every Tuesday he will sing one song for you. Note down the song, keep singing, keep singing, keep singing the song. Next generation will not know what is poverty. ಪ್ರತಿ ಮಂಗಳವಾರ ನಾವು ಒಂದು ಹಾಡ್ತಾ ಇರ್ತೇವೆ. ಆ ಹಾಡನ್ನು ನೋಡ್ಕೊಳ್ರಿ, ಆ ಹಾಡನ್ನು ಹಾಡ್ತಾ ಇರ್ರಿ. ಮುಂದಿನ ಜನಾಂಗದವರಿಗೆ ಬಡತನ ಏನಿದೆ ಎಂಬುದಾಗಿ ಗೊತ್ತಿರುವುದಿಲ್ಲ. Second reason, ಎರಡನೇ ಕಾರಣ, how we should live in God's abundance. ಹೇಗೆ ನಾವು ದೇವರ ಸಮೃದ್ಧಿಯಲ್ಲಿ ಜೀವಿಸಬೇಕು. You should understand you belong to a covenant. ನೀವು ಅರ್ಥ ಮಾಡ್ಕೊಳ್ಬೇಕು, ನೀವು ಒಂದು ಒಡಂಬಡಿಕೆಯಲ್ಲಿ ಸೇರಿದವರಾಗಿದ್ದೀರಿ. Now come with me to Deuteronomy 8th chapter verse 18. ನಾವು ಎಲ್ಲರೂ ನಮ್ಮ ಸತ್ಯವೇದಗಳನ್ನು ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನವನ್ನು ತಿರುಗಿಸೋಣ. Deuteronomy 8th chapter verse 18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. But thou shalt remember the Lord thy God, for it is he that giveth thee power to get wealth, that he may establish his covenant, which he sware unto thy fathers, as it is this day. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. Hallelujah. Hallelujah. Here the Lord is telling, remember the Lord your God first. ಇಲ್ಲಿ ಮೊದಲು ಹೇಳ್ತಾ ಇದ್ದಾನೆ, ನಿಮ್ಮ ದೇವರಾದ ಯೆಹೋವನ ನೆನಪಿಗೆ ತರ್ಕೊಳ್ರಿ. Then he says, ಆಮೇಲೆ ಹೇಳ್ತಾನೆ, it is he that gives you power to get wealth. ಆಮೇಲೆ ಆತನು ಹೇಳ್ತಾನೆ, ಸಂಪಾದಿಸುವ ಸಾಮರ್ಥ್ಯವನ್ನು ನಿಮಗೆ ಕೊಟ್ಟಿದ್ದಾನೆ. Hallelujah. Our God gives us power to get wealth. ಸಂಪತ್ತನ್ನು ಸಂಪಾದಿಸುವುದಕ್ಕಾಗಿ ಆ ಸಾಮರ್ಥ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. Hallelujah. Hallelujah. You should it is not because you are a child of God you are going to live in poverty. You should understand God gives you the ability to get wealth in this earth. ನೀವು ಅರ್ಥ ಮಾಡ್ಕೊಳ್ಬೇಕು, ನೀವು ದೇವರ ಮಕ್ಕಳಿದ್ರೆ ಅಂದ್ರೆ ನೀವು ಬಡತನದಲ್ಲಿ ಇರುವುದಿಲ್ಲ, ಆದರೆ ನೀವು ಹೆಚ್ಚಾದ ಶ್ರೀಮಂತಿಕೆಯನ್ನು ಸಂಪಾದಿಸುವಕ್ಕೆ ದೇವರು ನಿಮಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ. Why he gave them power to get wealth? ಈ ಶ್ರೀಮಂತಿಕೆಯನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯ ಯಾಕೆ ಕೊಟ್ಟಿದ್ದಾನೆ? The reason is given here. ಇಲ್ಲಿ ಅದ್ರ ಕಾರಣ ಕೊಡಲ್ಪಟ್ಟಿದೆ. The reason is God wants to establish his covenant
which he made with their forefathers. ಯಾಕೆಂದ್ರೆ ಅವರ ಪಿತೃಗಳಿಗೆ ದೇವರು ಯಾವ ಒಪ್ಪಂದವನ್ನು ಮಾಡಿದ್ನೋ, ಯಾವ ವಾಗ್ದಾನವನ್ನು ಮಾಡಿದ್ನೋ ಅದನ್ನ ನೆರವೇರಿಸುವುದಕ್ಕಾಗಿ ಈ ಶ್ರೀಮಂತಿಕೆಯನ್ನು ಸಂಪಾದಿಸುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. The reason Israelites prospered is they belong to a covenant. ಇಸ್ರಾಯೇಲ್ ಜನರು ಅಭಿವೃದ್ಧಿ ಹೊಂದಿದ ಕಾರಣ ಏನಂದ್ರೆ ಇಸ್ರಾಯೇಲ್ ಜನರು ಒಪ್ಪಂದಕ್ಕೆ ಒಂದು ಒಡಂಬಡಿಕೆಗೆ ಸೇರಿದವರಾಗಿದ್ರು. That is a covenant of prosperity. ಅದು ಅಭಿವೃದ್ಧಿಯ ಒಡಂಬಡಿಕೆ ಆಗಿದೆ. Hallelujah. Hallelujah. In order to fulfill the covenant, God gave them the ability to get wealth. ಆ ಒಪ್ಪಂದವನ್ನು ಒಡಂಬಡಿಕೆಯನ್ನು ನೆರವೇರಿಸುವುದಕ್ಕಾಗಿ ದೇವರು ಅವರಿಗೆ ಶ್ರೀಮಂತಿಕೆ ಸಂಪಾದಿಸುವ ಸಾಮರ್ಥ್ಯವನ್ನು ಕೊಟ್ಟನು. This is not some fable or myth. This is a real story. History it is. ಇದು ಸುಮ್ಮನೆ ಯಾವುದೇ ಒಂದು ಕಥೆ ಅಲ್ಲ, ಯಾವ್ದು ನಾವು ಮಾಡ್ತೇವೆ. ಇದು ಇತಿಹಾಸವಾಗಿದೆ. ಇದು ನಿಜವಾಗಿ ನಡೆದಿರುವ ಘಟನೆಗಳಾಗಿವೆ. It's recorded. ಅಲ್ಲಿ ಬರೆಯಲ್ಪಟ್ಟಿದೆ. Hallelujah. Hallelujah. That is why Jews even today they believe in prosperity. ಅದಕ್ಕೆ ಇವತ್ತು ಕೂಡ ಯಹೂದ್ಯರ ಜನರು ಅಭಿವೃದ್ಧಿಯಲ್ಲಿ ನಂಬ್ತಾರೆ. Because God made a covenant with Abraham. ಯಾಕಂದ್ರೆ ದೇವರು ಅಬ್ರಾಹ್ಮನೊಟ್ಟಿಗೆ ಒಂದು ಒಪ್ಪಂದಿಕೆಯನ್ನು ಮಾಡಿದ್ದ, ಒಡಂಬಡಿಕೆ ಮಾಡಿದ್ದ. Turn your Bible to Genesis 15th chapter. ನಾವೆಲ್ಲರೂ ಸತ್ಯವೇದಗಳನ್ನು ಆದಿಕಾಂಡ 15ನೇ ಅಧ್ಯಾಯಕ್ಕೆ ತಿರುಗಿಸೋಣ. Here you can see that covenant God made with Abraham. ಇಲ್ಲಿ ನಾವು ನೋಡಬಹುದು ದೇವರು ಅಬ್ರಾಹ್ಮನೊಟ್ಟಿಗೆ ಎಂತ ಒಪ್ಪಂದವನ್ನು ಮಾಡಿದ, ಎಂತ ಒಡಂಬಡಿಕೆ ಮಾಡಿದ. In verse 1 God appeared to Abraham in a vision. ಮೊದಲನೇ ವಾಕ್ಯದಲ್ಲಿ ದೇವರು ಅಬ್ರಾಹ್ಮನಿಗೆ ಒಂದು ಕನಸಿನಲ್ಲಿ ಕಾಣಿಕೊಂಡ. He says, "Fear not, Abraham." ಅಬ್ರಾಹ್ಮನೇ ಭಯಪಡಬೇಡ. Wonderful promise here. ಒಂದು ಒಳ್ಳೆ ವಾಗ್ದಾನವಾಗಿದೆ ಇಲ್ಲಿ. Then Abraham said, "What is the use, Lord? I don't have a child. Whatever wealth you have given me, my servant child is going to enjoy it." ಅಬ್ರಾಹ್ಮನ್ ಹೇಳ್ತಾ ಇದ್ದ, ಏನ್ ಉಪಯೋಗ ದೇವ್ರೆ, ನನ್ನ ಹತ್ರ ಮಗನೇ ಇಲ್ಲ, ಮಕ್ಕಳೇ ಇಲ್ಲ, ನೀನ್ ಏನೇನ್ ಸಂಪತ್ತು ಕೊಡ್ತಾ ಇದ್ದಿ, ನನ್ ಆಳುಗಳ ಮಕ್ಕಳು ಅದನ್ನ ಆನಂದಿಸ್ತಾ ಇದ್ದಾರೆ. Then God gave him a reply. ಆಮೇಲೆ ದೇವರು ಒಂದು ಹಿಂತಿರುಗಿ ಒಂದು ಉತ್ತರವನ್ನು ಕೊಟ್ಟನು. That reply is written from verse 4 till verse 7. ಆ ಉತ್ತರ 4ನೇ ವಚನದಿಂದ 7ನೇ ವಚನ ತನಕ ಇದೆ. Let's read verse 5. ನಾವು 5ನೇ ವಚನ ಓದೋಣ. He brought him forth abroad and said, "Look now toward heaven and tell the stars, if thou be able to number them." He said unto them, "So shall thy seed be." ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. He asked for one child. ಅಬ್ರಾಮನು ಒಬ್ಬ ಮಗನಿಗೋಸ್ಕರ ಕೇಳಿದನು. Give me one son. ಒಬ್ಬ ಮಗನು ಕೊಡು ದೇವ್ರೆ. God says, "You count the stars." ದೇವ್ರು ಹೇಳ್ತಾನೆ, ನಕ್ಷತ್ರಗಳನ್ನ ಎಣಿಸಿ ನನಗೆ ಹೇಳು. Like that I'm going to give you descendants. ಆ ರೀತಿಯಲ್ಲಿ ಸಂತಾನವನ್ನು ನಿನಗೆ ಕೊಡ್ತೇನೆ. And verse 7. 7ನೇ ವಚನ. And he said unto him, "I am the Lord that brought thee out of Ur of the Chaldeans to give you this land to inherit it." ಆಮೇಲೆ ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರೆಂಬ ಕಲ್ದಿಯರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಿದನು. Abraham asked only one child. ಅಬ್ರಾಮನ್ನು ಬರೇ ಒಬ್ಬ ಕೂಸನ್ನು ಕೇಳಿದನು. He said, "I'll give you more like stars." ಆತನ ಅವಾಗ ದೇವರು ಹೇಳಿದ, ನಾನು ನಕ್ಷತ್ರಗಳಂತ ಸಂತಾನವನ್ನು ನಿನಗೆ ಕೊಡ್ತೇನೆ. Abraham never asked, "Give me any land." ಅಬ್ರಾಮನು ಎಂದು ಕೇಳಿಲ್ಲ, ನನಗೆ ಒಂದು ಭೂಮಿ ಕೊಡು ಎಂಬುದಾಗಿ. But God says, "I will give you land." ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಗೆ ಭೂಮಿ ಕೊಡ್ತೇನೆ. Hallelujah. So in God's heart, He has a land for His children. ದೇವರ ಮನಸ್ಸಿನಲ್ಲಿ ತನ್ನ ಮಕ್ಕಳಿಗೋಸ್ಕರ ಒಂದು ಸಂತಾನ ಒಂದು ಸಂಪತ್ತನ್ನು ಕೊಡ್ಬೇಕೆಂಬುದಾಗಿ, ಭೂಮಿಯನ್ನು ಕೊಡ್ಬೇಕೆಂಬುದಾಗಿ ಬಯಸ್ತಾನೆ. God wants you to have your own land. ನಿಮ್ಮ ಸ್ವಂತದೇ ಆದ ಭೂಮಿ ಇರ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. When God spoke to him, Abraham is asking now, "God, what is the guarantee?" ಯಾವಾಗ ದೇವರು ಮಾತಾಡಿದ್ದನೋ
ಅಬ್ರಾಮನ್ ಕೇಳ್ತಾ ಇದ್ದಾನೆ, ಏನ್ ಗ್ಯಾರಂಟಿ ದೇವ್ರೆ ನೀನ್ ಕೊಡ್ತಿ ಎಂಬುದಾಗಿ. Verse 8 is asking, what is the guarantee you are going to give me a child? 8ನೇ ವಚನದಲ್ಲಿ ನೀನ್ ನನಗೆ ಮಗನು ಕೊಡ್ತಿದ್ದಿ ಎಂಬುದಾಗಿ ಏನ್ ಗ್ಯಾರಂಟಿ ಇದೆ? Now listen to me. ಈ ಕಡೆ ಕೇಳ್ರಿ. From verse till 9 to 21, it talks about the covenant God and Abraham had here. ಇಲ್ಲಿ 9ನೇ ವಚನದಿಂದ 21ನೇ ವಚನವರೆಗೂ ಅಬ್ರಾಮನೊಟ್ಟಿಗೆ ದೇವರ ಒಪ್ಪಂದದ ಕುರಿತಾಗಿ, ಒಡಂಬಡಿಕೆ ಕುರಿತಾಗಿ ಬರೆಯಲ್ಪಟ್ಟಿದೆ. In those days, for we don't understand, but Abraham understand, because in those days this blood covenant was a normal practice. ಆ ದಿನಗಳಲ್ಲಿ ಈ ರಕ್ತದ ಒಡಂಬಡಿಕೆ ಬಹಳ ಪ್ರಾಮುಖ್ಯವಾಗಿತ್ತು. So if we are going to get into a business today, we will sign an agreement paper and both of us will have a witness. Maybe we will go register it in the office. ಈಗ ಇವತ್ತಿನ ಕಾಲದಲ್ಲಿ ನಾವ್ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಜೊತೆಗೆ ಒಂದ್ ಬಾಂಡ್ ನಲ್ಲಿ ಬರೀತೇವೆ, 2 ಸಾಕ್ಷಿಗಳನ್ನು ತಗೊಂಡು ಕೋರ್ಟ್ ನಲ್ಲಿ ಒಂದು ಪೇಪರ್ ಮಾಡ್ಬಿಡ್ತೇವೆ, ಬಾಂಡ್ ಪೇಪರ್ That's what we ಮಾಡ್ಬಿಡ್ತೇವೆ. do. ಅದನ್ನೇ ನಾವೀಗ ಮಾಡ್ತೇವೆ. In those days, no register office. ಆ ದಿನಗಳೇ ಯಾವ್ದೇ ರಿಜಿಸ್ಟರ್ ಆಫೀಸ್ ಇರ್ಲಿಲ್ಲ. They'll cut the animal. ಅಲ್ಲಿ ಒಂದು ಕುರಿಯನ್ನು ಕೊಯ್ತಾ ಇದ್ರು. They'll cut one goat or ram, then they'll stand in between. It will be 2 pieces. They'll stand in between the pieces. ಅಲ್ಲಿ ಅದು ಕೊಯ್ದ ಮೇಲೆ 2 ಭಾಗಗಳ ನಡುವೆ ನಿಲ್ತಾ ಇದ್ರು. They will make promises. ಅಲ್ಲಿ ವಾಗ್ದಾನ, ಅಲ್ಲಿ ಒಂದು ಒಪ್ಪಂದ ಮಾಡ್ತಾ ಇದ್ರು. What promises they make is very important. ಅಲ್ಲಿ ಏನ್ ಒಪ್ಪಂದ ಮಾಡ್ತಾರೋ ಅದು ಬಹಳ ಪ್ರಾಮುಖ್ಯವಾಗಿದೆ. It's very holy for them. ಅದು ಅವರಿಗೋಸ್ಕರ ಬಹಳ ಪರಿಶುದ್ಧವಾದ ಒಪ್ಪಂದವಾಗಿದೆ. No one will violate it. ಯಾರು ಅದನ್ನು ಮುರಿಯುವುದಿಲ್ಲ. This is a practice was there. ಈ ತರ ಮಾಡುವುದು ಮೊದಲಿಂದ ಇತ್ತು. So God told him, you bring some animals and pigeon and all those things. Now cut it and make it 2. ಅದಕ್ಕೆ ದೇವರು ಹೇಳಿದ್ರು, ಕೆಲವು ಪ್ರಾಣಿಗಳನ್ನು ತಗೊಂಡ್ ಬರ್ರಿ, ಒಂದು ಪಾರಿವಾಳ ತಗೊಂಡ್ಬರ್ರಿ, ಅಂತ ಸ್ವಲ್ಪ ಪ್ರಾಣಿಗಳನ್ನು ತಗೊಂಡ್ಬಂದು ನನ್ನೊಟ್ಟಿಗೆ ರಕ್ತದ ಒಡಂಬಡಿಕೆಯನ್ನು ಮಾಡು. 5 things Abraham brought and cut it into 2 pieces. ಅಲ್ಲಿ 5 ಪ್ರಾಣಿಗಳನ್ನು ಅಬ್ರಾಮನು ತಂದು 2 ಭಾಗದಲ್ಲಿ ಮಾಡಿದ್ನು. Then God made a covenant. ಆಮೇಲೆ ದೇವರು ಅಬ್ರಾಮನೊಟ್ಟಿಗೆ ಒಂದು ಒಪ್ಪಂದ ಮಾಡಿದ. God made a promise. ದೇವರು ಒಂದು ಒಪ್ಪಂದ ಮಾಡಿದ. This is a blood covenant. ಇದು ರಕ್ತದ ಒಡಂಬಡಿಕೆ ಆಗಿದೆ. Verse 13 and 14 will read. 13 ಮತ್ತು 14 ಓದೋಣ. Genesis 15 verse 13-14. ಆದಿಕಾಂಡ 15 13-14. And he said unto Abraham, know of a surety that your seed shall be a stranger in a land that is not theirs, and shall serve them, and they shall afflict them 400 years. And also that nation whom they shall serve will I judge, and afterward shall they come out with great substance. ಆಗ ಯೆಹೋವನು ಅವನಿಗೆ, ನಿನ್ನ ಚೆನ್ನಾಗಿ ತಿಳಿಯತಕ್ಕದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. Hallelujah. Hallelujah. Now God made a covenant with him for one child. ದೇವರು ಆತನೊಟ್ಟಿಗೆ ಒಂದು ಮಗನಿಗೋಸ್ಕರ ಒಪ್ಪಂದ ಮಾಡಿದ. And he's telling his future. ಆಮೇಲೆ ದೇವರು ಅಬ್ರಾಮನ ಭವಿಷ್ಯವನ್ನು ಹೇಳ್ತಾ ಇದ್ದಾನೆ. Your descendants will go to Egypt. ನಿನ್ನ ಸಂತಾನದವರು ಐಗುಪ್ತ ದೇಶಕ್ಕೆ ಹೋಗ್ತಾರೆ. He is talking about Jacob and Joseph. ದೇವರು ಯಾಕೋಬ ಯೋಸೆಫನ ಕುರಿತಾಗಿ ಮಾತಾಡ್ತಾ ಇದ್ದಾನೆ. And they will live there 400 years. ಮತ್ತೆ ಅವರು 400 ವರ್ಷ ಇರ್ತಾರೆ. I will judge that land. ಆ ಭೂಮಿಯನ್ನು ನಾನು ಶಿಕ್ಷಿಸ್ತೇನೆ. I will bring them out. ಅವರಿಗೆ ಹೊರಗೆ ತರ್ತೇನೆ. When I bring them out, ಅವರಿಗೆ ಹೊರಗೆ ತಂದಾಗ they will come out with great substance. ಅವರು ಬಹಳ ಆಸ್ತಿವಂತರಾಗಿ ಬರ್ತಾರೆ. Hallelujah. Say great substance. ಹೇಳ್ರಿ ಬಹಳ ಆಸ್ತಿ. Hallelujah. Hallelujah. Canada is wonderful. ಆಸ್ತಿವಂತರು, they become very rich people. ಅವರು ಬಹಳ ಆಸ್ತಿವಂತರಾಗಿ ಹೊರಗೆ ಬಂದರು. Hallelujah. Hallelujah. You know why? ಯಾಕೆ? Because of the covenant he made in Genesis 15th chapter. ಯಾಕೆಂದರೆ ಆತನು 15ನೇ ಅಧ್ಯಾಯದಲ್ಲಿ ಮಾಡಿರುವ ಒಪ್ಪಂದದ ಕಾರಣ. Because he made a covenant. ಆತನು ಒಪ್ಪಂದ ಮಾಡಿರುವ ಕಾರಣದಿಂದ after many generations God brought them out with a substance. ಬಹಳ ಜನಾಂಗ ನಂತರ ದೇವರು ಅವರಿಗೆ ಬಹಳ ಆಸ್ತಿಯಿಂದ
ಆಸ್ತಿವಂತರಾಗಿ ದೇಶದಿಂದ ಹೊರಗೆ That ತಂದನು. is what he is quoting Deuteronomy 8:18. ಅದೇ ಧರ್ಮೋಪದೇಶ ಕಾಂಡ 8:18 ಬರೆಯಲ್ಪಟ್ಟಿದೆ. It is a God who gives you power to get wealth because of the covenant. ನೀವು ಆಸ್ತಿಯನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. Hallelujah. Hallelujah. They had a covenant of prosperity. ಅವರಿಗೆ ಅಭಿವೃದ್ಧಿಯ ಒಂದು ಒಪ್ಪಂದಕ್ಕೆ ಒಡಂಬಡಿಕೆ ಇತ್ತು. Now we also have a covenant. ಈಗ ನಮಗೂ ಕೂಡ ಒಂದು ಒಡಂಬಡಿಕೆ ಇದೆ. Our covenant is a new covenant, came through the blood of Jesus Christ. ನಮ್ಮ ಒಡಂಬಡಿಕೆ ಹೊಸ ಒಡಂಬಡಿಕೆ ಆಗಿದೆ, ಯೇಸುವಿನ ರಕ್ತದ ಮೂಲಕ ಬಂದಿದೆ. Even in our covenant, prosperity is there. ನಮ್ಮ ಒಡಂಬಡಿಕೆಯಲ್ಲೂ ಕೂಡ ಅಭಿವೃದ್ಧಿ ಇದೆ. Hebrews 8th chapter verse 6. ಇಬ್ರಿಯ 8ನೇ ಅಧ್ಯಾಯ 6ನೇ ವಚನ. Turn your Bible to book of Hebrews. ಇಬ್ರಿಯ 8ನೇ ಅಧ್ಯಾಯ verse 6. 6ನೇ ವಚನ. But now hath he obtained a more excellent ministry, by how much more also he is a mediator of a better covenant, which was established upon better promises. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ, ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. Hallelujah. Hallelujah. This covenant is called better covenant with better promise. ಇದು ಒಂದು ಉತ್ತಮವಾದ ಒಡಂಬಡಿಕೆ ಆಗಿದೆ, ಉತ್ತಮವಾದ ವಾಗ್ದಾನದೊಳಗೊಟ್ಟಿಗೆ. Say better covenant with better promise. ನನ್ನೊಟ್ಟಿಗೆ ಹೇಳ್ರಿ, ಉತ್ತಮ ಒಡಂಬಡಿಕೆ ಜೊತೆಗೆ ಉತ್ತಮ ವಾಗ್ದಾನಗಳು. Hallelujah. Hallelujah. That doesn't mean we don't have old covenant. ಅದರ ಅರ್ಥ ನಮಗೆ ಹಳೆ ಒಡಂಬಡಿಕೆ ಇಲ್ಲ ಅಂತಲ್ಲ. We don't have the old covenant blessings. ಹಳೆ ಒಡಂಬಡಿಕೆ ಆಶೀರ್ವಾದಗಳು ನಮಗೆ ಇದೆ ಅಂತ ಅಲ್ಲ. When it is a ಇಲ್ಲ better ಅಂತಲ್ಲ. covenant means that blessing also we have a new blessing also. ಉತ್ತಮ ಒಡಂಬಡಿಕೆ ಏನಂದ್ರೆ ಆ ಹಳೆ ಒಡಂಬಡಿಕೆ ಆಶೀರ್ವಾದಗಳು ಕೂಡ ಇವೆ ಮತ್ತು ಹೊಸ ಒಡಂಬಡಿಕೆ ಆಶೀರ್ವಾದಗಳು ಕೂಡ ಇವೆ. That's why Bible called blessing as a blessings of Abraham. ಅದಕ್ಕೆ ದೇವರು ಆಶೀರ್ವಾದವನ್ನು ಅಬ್ರಾಹ್ಮನ ಆಶೀರ್ವಾದಗಳಾಗಿ ನೇಮಿಸಲ್ಪಟ್ಟಿದೆ. Let me give an illustration. ನಾನು ಒಂದು ಉದಾಹರಣೆ ಕೊಡ್ತೇನೆ. Suppose I have a 50 rupees note in my hand. ನನ್ನ ಕೈಯಲ್ಲಿ 50 ರೂಪಾಯಿ ನೋಟ್ ಇದೆ. And I have a 100 rupees note in my hand. ಮತ್ತೆ ಇನ್ನೊಂದು ಕೈಯಲ್ಲಿ 100 ರೂಪಾಯಿ ನೋಟ್ ಇದೆ. Which is better? ಯಾವ್ದು ಉತ್ತಮವಾಗಿದೆ? All of will say 100 rupees is better. ಎಲ್ಲರೂ 100 ರೂಪಾಯಿ ಅಂತ ಹೇಳ್ತೀರಿ. You know why? ಯಾಕೆ? That has a 50 rupees also, extra also it has. ಯಾಕಂದ್ರೆ ಅದ್ರಲ್ಲಿ 50 ರೂಪಾಯಿ ಕೂಡ ಇದೆ ಮತ್ತು ಇನ್ನು 50 ರೂಪಾಯಿ ಹೆಚ್ಚಾಗಿ ಇದೆ. That is like new covenant. ಅದು ಹೊಸ ಒಡಂಬಡಿಕೆ ಇದ್ದ ಹಾಗೆ. And Hebrew 13th chapter calls this is a everlasting blood covenant. ಆಮೇಲೆ ಇಬ್ರಿಯ 13ನೇ ಅಧ್ಯಾಯ ಈ ಒಡಂಬಡಿಕೆಗೆ ಶಾಶ್ವತವಾದ ರಕ್ತದ ಒಡಂಬಡಿಕೆ ಎಂಬುದಾಗಿ ಹೇಳಲ್ಪಡುತ್ತದೆ. In this blood covenant there is a promise for prosperity. ಈ ರಕ್ತದ ಒಡಂಬಡಿಕೆಯಲ್ಲಿ ಅಭಿವೃದ್ಧಿಗೋಸ್ಕರ ಕೂಡ ವಾಗ್ದಾನ ಇದೆ. Because of this promise you will prosper. ಈ ವಾಗ್ದಾನ ಕಾರಣದಿಂದ ನೀವು ಕೂಡ ಅಭಿವೃದ್ಧಿ ಹೊಂತೀರಿ. Turn your Bible to 2 Corinthians. ನಿಮ್ಮ ಸತ್ಯವೇದಗಳನ್ನು 2ನೇ ಕೊರಿಂಥದವರಿಗೆ 8th chapter 8ನೇ ಅಧ್ಯಾಯ verse 9. 9ನೇ ವಚನ. 2 Corinthians 8:9. 2ನೇ ಕೊರಿಂಥ್ಯ 8ನೇ ಅಧ್ಯಾಯ 9ನೇ ವಚನ. For you know the grace of our Lord Jesus Christ, that though he was rich, yet for your sake he became poor, that you through his poverty might be rich. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. This is a very powerful promise. ಇದು ಬಹಳ ಬಲವುಳ್ಳ ವಾಗ್ದಾನವಾಗಿದೆ. This is belongs to new covenant. ಇದು ಹೊಸ ಒಡಂಬಡಿಕೆಗೆ ಸೇರಿದ ವಾಗ್ದಾನವಾಗಿದೆ. It is grace. ಇದು ಕೃಪೆ ಆಗಿದೆ. God says, I know the grace of our Lord Jesus ಪೌಲ Christ. ಹೇಳ್ತಾ ಇದ್ದಾನೆ, ನನಗೆ ಯೇಸು ಕ್ರಿಸ್ತನ ಕೃಪೆ ಗೊತ್ತಾಗಿದೆ. Even though he was rich, yet he became poor. ಆತನ ಐಶ್ವರ್ಯವಂತನಾಗಿದ್ನು ಕೂಡ ನಮಗೋಸ್ಕರ ಬಡವನಾದನು. When he went to cross, he took our poverty on the cross. ಯೇಸು ಶಿಲುಬೆ ಮೇಲೆ ಹೋದಾಗ ನಮ್ಮ ಬಡತನವನ್ನು ಆತನ ಶಿಲುಬೆ ಮೇಲೆ ಹೊತ್ತುಕೊಂಡ. No food, no water, no clothes, real poverty it is. ನೀರಿಲ್ಲ, ಊಟ ಇಲ್ಲ,
ಬಟ್ಟೆ ಇಲ್ಲ, ಅದು ನಿಜವಾದ ಬಡತನ ಇತ್ತು. Why? ಯಾಕೆ? So that you and I should become rich. ನಾನು ನೀನು ಅಭಿವೃದ್ಧಿ ಶ್ರೀಮಂತರಾಗಬೇಕು. Hallelujah. Hallelujah. This is a blood covenant. ಇದು ರಕ್ತದ ಒಡಂಬಡಿಕೆ ಆಗಿದೆ. And because of this blood covenant, you will prosper. ಈ ರಕ್ತದ ಒಡಂಬಡಿಕೆಯ ಕಾರಣದಿಂದ ನೀವು ಅಭಿವೃದ್ಧಿ ಹೊಂತೀರಿ. Because of this blood covenant, you will live in God's abundance. ಈ ಅಭಿವೃದ್ಧಿಯ ಕಾರಣದಿಂದ ನೀವು ದೇವರ ಸಮೃದ್ಧಿಯಲ್ಲಿ ಜೀವಿಸ್ತೀರಿ. Hallelujah. Hallelujah. You are a covenant people. ನೀವು ಒಡಂಬಡಿಕೆಗೆ ಸೇರಿದವರಾಗಿದ್ದೀರಿ. When you know you belong to a covenant, it gives you a great confidence. ನೀವು ಒಡಂಬಡಿಕೆಗೆ ಸೇರಿದವರಾಗಿದ್ದೀರಿ ಗೊತ್ತಿದ್ರೆ ನಿಮಗೆ ಒಂದು ಭರವಸೆ ಸಿಗ್ತದೆ. Hallelujah. Big confidence you will have. ದೊಡ್ಡವಾದ ಭರವಸೆ ಸಿಗ್ತದೆ. One scripture will read. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. I am going to explain more about covenant now. ನಾನೀಗ ಕೆಲವು ವಾರಗಳಲ್ಲಿ ಈ ಒಡಂಬಡಿಕೆ ಕುರಿತಾಗಿ ಕಲಿಸ್ತಾ ಇರ್ತೇನೆ. We will all have financial challenges in life. ನಮ್ಮೆಲ್ಲರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಕೆಲವು ಅಡೆತಡೆಗಳಿರ್ತವೆ. We need money. ನಮಗೆ ದುಡ್ಡು ಬೇಕು. We wonder whether it will come or not. ನಮಗೆ ಗೊತ್ತಾಗಲ್ಲ ಅದು ಬರ್ತದೇ ಇಲ್ಲ. But when we know we belong to a covenant, money will come. ನಿಮಗೆ ಯಾವಾಗ ಗೊತ್ತಾಗ್ತದೆ ನೀವೊಂದು ಒಡಂಬಡಿಕೆಗೆ ಸೇರಿದವರಾಗಿದ್ದೀರಿ, ಆ ದುಡ್ಡು ಬರೇ ಬರ್ತದೆ. Not only money will come, money will be more. ಆ ದುಡ್ಡು ಬರೋದಲ್ಲದೆ ಆ ದುಡ್ಡು ಹೆಚ್ಚಾಗುತ್ತದೆ. Psalm 89 verse 34. ಕೀರ್ತನೆ 89:34 ವಚನ. My covenant will I not break, nor alter the thing that is gone out of my lips. ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಾಯಿಸುವುದಿಲ್ಲ. Here God says, my covenant I will not break. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಒಡಂಬಡಿಕೆಯನ್ನು ನಾನು ಮುರಿಯುವುದಿಲ್ಲ. He is a covenant keeping God. ಆತನು ತನ್ನ ಒಡಂಬಡಿಕೆಯನ್ನು ಇಟ್ಕೊಳ್ಳುವ ದೇವರಾಗಿದ್ದಾನೆ. So when God makes a covenant, He makes promises. ಯಾವಾಗ ದೇವರು ಒಂದು ಒಡಂಬಡಿಕೆ ಮಾಡ್ತಾನೆ, ಅದರೊಟ್ಟಿಗೆ ಕೆಲವು ವಾಗ್ದಾನಗಳನ್ನು ಮಾಡ್ತಾನೆ. We also make promises at the time of marriage. ನಾವು ಕೂಡ ಮದುವೆ ಮಾಡುವಾಗ ಕೆಲವು ಮಾತುಗಳನ್ನು ಕೊಡ್ತೇವೆ. We forget the promises what we have made. ನಾವು ಏನೇನ್ ಮಾತುಗಳು ಕೊಡ್ತೇವೆ ಅದನ್ನ ಮರ್ತೋಗ್ಬಿಡ್ತೇವೆ. We try to alter it. ಇಲ್ಲಾಂದ್ರೆ ನಾವು ಅದನ್ನು ಬದಲಾಯಿಸಬೇಕೆಂಬುದಾಗಿ ನಾವು ಪ್ರಯತ್ನ ಮಾಡ್ತೇವೆ. I will not alter the thing which came out of my mouth. ಅಲ್ಲಿ ದೇವರು ಹೇಳ್ತದೆ, ನನ್ನ ಮಾತುಗಳು ಏನ್ ಬರ್ತವೋ ಅದನ್ನ ನಾನು ಬದಲಾಯಿಸುವುದಿಲ್ಲ. Hallelujah. Hallelujah. One more version I'll tell you. There is a Bible called NLT translation. NLT ತರ್ಜುಮೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. It says, God says, no, I will not break my covenant. ದೇವರು ಹೇಳ್ತಾನೆ, ನನ್ನ ಒಡಂಬಡಿಕೆಯನ್ನು ನಾನು ಮುರಿಯುವುದಿಲ್ಲ. I will not take back single word. ಮತ್ ನಾನು ಹೇಳಿದ ಒಂದು ಮಾತನ್ನು ಹಿಂತೆಗೆದುಕೊಳ್ಳುವುದಿಲ್ಲ. God honors His word. ದೇವರು ತನ್ನ ಮಾತಿಗೆ ಗೌರವ ಕೊಡ್ತಾನೆ. God exalted His word above all His name systems. ದೇವರು ಎಲ್ಲ ವಿಷಯಗಳ ಮೇಲೆ ತನ್ನ ಮಾತನ್ನು ಮೇಲೆ ಇಟ್ಟಿದ್ದಾನೆ. Before He spoke, He already made a determination. He knows what He spoke. That's why He spoke. ಯಾವಾಗ ಆತನು ಮಾತಾಡ್ತಾನೆ, ಆತನಿಗೆ ಗೊತ್ತಿದೆ ಆತನ ಏನ್ ಮಾತಾಡ್ತಾನೆ ಎಂಬುದಾಗಿ. You can trust His word. ಆತನ ಮಾತುಗಳ ಮೇಲೆ ನೀವು ಭರವಸೆ ಇಡಬಹುದು. Challenges will come. ಸಮಸ್ಯೆಗಳು ಬರ್ತವೆ. Need will be more. ಅಲ್ಲಿ ಬೇಡಿಕೆಗಳು ಹೆಚ್ಚಾಗಬಹುದು. But the good news is you and I belong to covenant keeping God. ಆದ್ರೆ ಒಳ್ಳೆ ಸುದ್ದಿ ಏನಂದ್ರೆ ನಾವು ಮತ್ತು ನೀನು ಒಡಂಬಡಿಕೆಯನ್ನು ಇಟ್ಟುಕೊಳ್ಳುವ ದೇವರೊಟ್ಟಿಗೆ ಸೇರಿದವರಾಗಿದ್ದೇವೆ. God will not break His covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. Hallelujah. Hallelujah. In the Old Testament He is God. ಹಳೆ ಒಡಂಬಡಿಕೆಯಲ್ಲಿ ಆತನ ದೇವರಾಗಿದ್ದಾನೆ. In the New Testament that God is my father. ಹೊಸ ಒಡಂಬಡಿಕೆಯಲ್ಲಿ ಆ ದೇವರು ನನ್ನ ತಂದೆ ಆಗಿದ್ದಾನೆ. Your father. ನಿಮ್ಮ ತಂದೆ ಆಗಿದ್ದಾನೆ. Say after me. ನನ್ನ ಹಿಂದೆ ಹೇಳ್ರಿ, my father will not break his covenant. He will not take back single word. ನನ್ನಿಂದ ಹೇಳ್ರಿ, ನನ್ನ ತಂದೆಯು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ, ತನ್ನ ಒಂದು ಮಾತು ಕೂಡ ಹಿಂದೆ ತೆಗೆದುಕೊಳ್ಳುವುದಿಲ್ಲ. So we read in 2 Corinthians 8:9, Jesus became poor to make you rich. 2 ಕೊರಿಂಥಿಯ 8:9 ನಾವು ಓದಿದ್ವಿ ಏನಂದ್ರೆ, ಯೇಸು ಶಿಲುಬೆ ಮೇಲೆ ಆತನ ಶ್ರೀಮಂತನಾಗಿದ್ರು ಕೂಡ ಶಿಲುಬೆ ಮೇಲೆ ನಾವು ಶ್ರೀಮಂತರಾಗಬೇಕೆಂಬುದಾಗಿ ಆತನ ಬಡವನಾದನು. So God wants you to be rich. ಅದಕ್ಕೆ ದೇವರು ಬಯಸ್ತಾನೆ
ನೀವು ಶ್ರೀಮಂತರಾಗಬೇಕು. It's a covenant. ಅದು ಒಂದು ಒಡಂಬಡಿಕೆ ಆಗಿದೆ. Nothing can stop you becoming rich. ನಿಮಗೆ ನೀವು ಶ್ರೀಮಂತವಾಗುವುದಕ್ಕೆ ಏನು ನಿಲ್ಲಿಸೋದಕ್ಕಾಗೋದಿಲ್ಲ. In the worldly standard, we see some people have one house or car, we call him a rich person. ಲೋಕದಲ್ಲಿ ನೋಡ್ಬೇಕಂದ್ರೆ ಅವ್ರ ಹತ್ರ ಒಂದ್ ಮನೆ ಒಂದ್ ಕಾರ್ ಇದ್ರೆ ಅವ್ರು ಶ್ರೀಮಂತರೆಂಬುದಾಗಿ ಹೇಳ್ಬಿಡ್ತೇವೆ. In the spiritual thing, you are rich because your father is a rich father. ಆದ್ರೆ ಆತ್ಮಿಕದಲ್ಲಿ ನೀವು ಶ್ರೀಮಂತರಾಗಿದ್ದೀರಿ ಯಾಕಂದ್ರೆ ನಿಮ್ಮ ದೇವರು ನಿಮ್ಮ ತಂದೆ ಶ್ರೀಮಂತನಾಗಿದ್ದಾನೆ. God wants you to enjoy the material blessings. ಮತ್ತೆ ದೇವರು ಬಯಸ್ತಾನೆ ಈ ಲೋಕದಲ್ಲಿ ನಿಮ್ ವಿಷಯಗಳನ್ನು ಒಳ್ಳೆ ವಸ್ತುಗಳಿಂದ ನೀವು ಆಶೀರ್ವಾದ ಹೊಂದ್ಕೊಳ್ಬೇಕು. It should give you a confidence. ಅದು ನಿಮಗೆ ಒಂದು ಭರವಸೆ ಕೊಡ್ಬೇಕು. You should not sit and worry. ನೀವು ಕುಂತಿ ಚಿಂತೆ ಮಾಡಬಾರ್ದು. Yo, I will do my marriage. ನಾನು ಹೇಗೆ ಮದುವೆ ಮಾಡ್ಕೊಳ್ಬೇಕು, how I am going to do this, how I am going to make it, how I am going to build. No, you should not sit and worry. ಹೇಗೆ ಇದು ಮಾಡ್ತೇನೆ ಹೇಗೆ ಅದು ಮಾಡ್ತೇನೆ ಎಂಬುದಾಗಿ ಕುಂತು ಯೋಚನೆ ಮಾಡೋದು ಬೇಕಾಗಲ್ಲ. All your needs will be met because God is a covenant keeping God. ನಿಮ್ಮ ಎಲ್ಲಾ ಬೇಡಿಕೆಗಳು ಪೂರೈಸಲ್ಪಡ್ತವೆ ಯಾಕಂದ್ರೆ ನಿಮ್ಮ ದೇವರು ಒಡಂಬಡಿಕೆ ಪೂರೈಸುವ ದೇವರಾಗಿದ್ದಾನೆ. He gives you power to get wealth. ನೀವು ಶ್ರೀಮಂತಿಕೆಯನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. Don't worry what you are today. ಇವತ್ತು ನೀವೇನಾಗಿದ್ದೀರಿ ಅದು ಕುರಿತಾಗಿ ಚಿಂತೆ ಮಾಡಬೇಡ್ರಿ. Listening this this message, ಈ ಸಂದೇಶವನ್ನು ಕೇಳ್ತಾ ಇರುವಾಗ you will get the power. You will realize you have a power to get wealth. ನಿಮಗೆ ಗೊತ್ತಾಗ್ತದೆ ನೀವು ಶ್ರೀಮಂತಿಕೆಯನ್ನು ಸಂಪಾದಿಸುವ ಸಾಮರ್ಥ್ಯ ನಿಮ್ಮ ಹತ್ರ ಇದೆ. All your financial limitations will be broken. ನಿಮ್ಮ ಎಲ್ಲ ಆರ್ಥಿಕ ಸ್ಥಿತಿಗಳ ಬಂಧನಗಳನ್ನು ಮುರಿಯಲ್ಪಡುತ್ತವೆ. You will live in God's abundance. ನೀವು ದೇವರ ಸಮೃದ್ಧಿಯಲ್ಲಿ ಜೀವಿಸ್ತೀರಿ. Hallelujah. Hallelujah. I'm going to continue next week. ಮುಂದಿನ ವಾರ ನಾನು ಇದನ್ನು ಮುಂದುವರಿಸ್ತೇನೆ. Don't miss it. ಇದನ್ನು ಕಳ್ಕೊಳ್ಬೇಡ್ರಿ. We will sing one more time one song. ಇವತ್ತು ಇನ್ನೊಂದು ಹಾಡು ಹಾಡೋಣ. Keep singing this song. ಈ ಹಾಡನ್ನು ಹಾಡ್ತಾ ಇರಿ. which will manifest God's prosperity in your life. ಇದು ನಿಮ್ಮ ಜೀವಿತದಲ್ಲಿ ದೇವರ ಸಮೃದ್ಧಿಯನ್ನು ಅಭಿವೃದ್ಧಿಯನ್ನು ತೋರ್ಪಡಿಸುತ್ತದೆ. Hallelujah. Hallelujah. Shall we close our eyes? ನಾವೆಲ್ಲರ ನಮ್ಮ ಕಣ್ಣು ಮುಚ್ಚಿ We'll worship the Lord. ನಾವು ದೇವರನ್ನು ಆರಾಧಿಸೋಣ. Thank you, Jesus. Praise you, Jesus. ಸಮಸ್ತ ಅನುಗ್ರಹಿಸಿದೆ ನನಗಾಗಿ ನೀಡಿದೆ, ಸಮಸ್ತ ಅನುಗ್ರಹಿಸಿದೆ ನನಗಾಗಿ ನೀಡಿದೆ, ಬಲಗೈ ನಿನ್ನ ಎತ್ತಿದೆ ದೇವನೇ, ಬಲಗೈ ನಿನ್ನ ಎತ್ತಿದೆ ದೇವನೇ, ಯೆಹೋವಾ ಇರೆ, ಯೆಹೋವಾ ಇರೆ, ಯೆಹೋವಾ ಇರೆ, ಯೆಹೋವಾ ಇರೆ. ಹಸಿರಿನ ಹುಲ್ಲಿನ ಕವಲಲ್ಲಿ ನನ್ನನ್ನು ನಿತ್ಯವು ನಡೆಸುವೆ, ಹಸಿರು ಹುಲ್ಲಿನ ಕವಲಲ್ಲಿ ನನ್ನನ್ನು ನಿತ್ಯವು ನಡೆಸುವೆ, ಅದಿನಂತೆ ಹೊತ್ತು ಕೊಲ್ಲುವೆ ದೇವನೇ, ಅದಿನಂತೆ ಹೊತ್ತು ಕೊಲ್ಲುವೆ ದೇವನೇ, ಯೆಹೋವಾ ಇರೆ, ಯೆಹೋವಾ ಇರೆ, ಯೆಹೋವಾ ಇರೆ, ಯೆಹೋವಾ ಇರೆ. ಸಮಸ್ತ ಅನುಗ್ರಹಿಸಿದೆ ನನಗಾಗಿ ನೀಡಿದೆ, ಸಮಸ್ತ ಅನುಗ್ರಹಿಸಿದೆ ನನಗಾಗಿ ನೀಡಿದೆ. Thank you, Father. Worship you. Oh, thank you, Jesus. Above Father, in Jesus' name we pray. ಅಪ್ಪ ತಂದೆ ಯೇಸುವಿನ ಹೆಸರಿನಿಂದ ಮುಂದೆ ಪ್ರಾರ್ಥನೆ ಮಾಡ್ತೇವೆ. Open our eyes of understanding. ನಮ್ಮ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳನ್ನು ತೆರೆ. We will know you are a covenant keeping God.
ನಮಗೆ ಗೊತ್ತಾಗ್ತದೆ ನೀನು ಒಡಂಬಡಿಕೆ ಇಟ್ಕೊಳ್ಳುವ ದೇವರಾಗಿದ್ದೆ. And our covenant is a blood covenant. ಮತ್ತೆ ನಮ್ಮ ಅದು ಒಡಂಬಡಿಕೆ ರಕ್ತದ ಒಡಂಬಡಿಕೆ ಆಗಿದೆ. Prosperity is there in blood covenant. ಈ ಅಭಿವೃದ್ಧಿಯು ಈ ರಕ್ತದ ಒಡಂಬಡಿಕೆಯಲ್ಲಿ ಇದೆ. Every child of yours will enjoy the prosperity. ನಿನ್ನ ಪ್ರತಿಯೊಂದು ಮಕ್ಕಳು ನಿನ್ನ ಅಭಿವೃದ್ಧಿಯನ್ನು ಆನಂದಿಸ್ತಾರೆ. By your grace they will become rich. ನಿನ್ನ ಕೃಪೆಯಿಂದ ಅವರು ಶ್ರೀಮಂತರಾಗ್ತಾರೆ. They live in abundance. ಅವರು ಸಮೃದ್ಧಿಯಲ್ಲಿ ಜೀವಿಸ್ತಾರೆ. All the financial limitations it will break in Jesus name. ಎಲ್ಲ ಹಣಕಾಸಿನ ಎಲ್ಲ ಆರ್ಥಿಕ ಬಂಧನಗಳು ಯೇಸುವಿನ ಹೆಸರಿನಲ್ಲಿ ಮುರಿಯಲ್ಪಟ್ಟಿವೆ. The debts will be cancelled in the name of Jesus. ಅವರ ಸಾಲಗಳು ರದ್ದಾಗಿದೆ ಯೇಸುವಿನ ಹೆಸರಿನಲ್ಲಿ. Enjoy God's provisions. ಅವರು ದೇವರ ಒದಗಿಸುವಿಕೆಯನ್ನು ಆನಂದಿಸ್ತಾರೆ. In Jesus name we pray. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆಮೆನ್. May the grace of our Lord Jesus Christ, the love of the Father, and the sweet fellowship of the Holy Spirit be with us now and forever. Amen. Amen.